ಹೌದು, ಅರ್ಜುನ್ ಬೇರೆ ಕಡೆ ಯಾಕೆ ಕೆಲಸ ಮಾಡಬೇಕು? ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಅದು ಅವ್ನ ಪರ್ಸ್ನಲ್ ವಿಷಯ. ಅವ್ನ ಪರ್ಸ್ನಲ್ ವಿಷಯ ತಲೆ ಹಾಕೋದು ನನಗಿಷ್ಟ ಇಲ್ಲ. ರೀ, ಅದೇಗ ಅರ್ಜುನ್ ಪರ್ಸ್ನಲ್ ವಿಷಯ ಆಗುತ್ತೆ? ಅರ್ಜುನ್ ವಿಷಯ ಅಂದ್ರೆ ಈ ಮನೇಲಿ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಅಂತ ಅಜ್ಜಿ ಅತ್ತೆ ಹೇಳ್ತಾನೆ ಇರ್ತಾರೆ. ಅವನಿಗಿನ್ನು 1.5 ತಿಂಗಳಲ್ಲಿ ಮದುವೆ ಮಾಡಲಿಲ್ಲ ಅಂದ್ರೆ ಗಂಡಾಂತರ ಇದೆ ಅಂತ ಹೇಳಿದ್ದಾರೆ. ಆ ವಿಷಯ ನಿಮಗೆ ಗೊತ್ತು ತಾನೆ? ಬರೀ ಗಂಡಾಂತರ ಅಲ್ಲ ರೀ, ಅದರಿಂದ ನಿಮ್ಮ ತಮ್ಮ ಸತ್ರು ಸಾಯ್ಬೋದಂತೆ. ಅದು ಒಂದು ಹಾವಿಂದ ಸಾವು ಬರುತ್ತಂತೆ. ಹೀಗಿದ್ರು ಅರ್ಜುನ್ ಯಾವಾಗ್ಲೂ ಹಾವು ಹಾವು ಅಂತ ಹಾವಿಂದಾನೇ ಸುತ್ತುತ್ತಿರ್ತಾನೆ. ರೀ, ನನ್ಗೊಂದು ಅನುಮಾನ. ಅರ್ಜುನ್ ಯಾವುದೋ ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ ಅಂದ್ರಲ್ಲ, ಅದು ಕೂಡ ಯಾವುದೋ ಹಾವಿನಿಂದ ಸುತ್ತ ಕೆಲಸನೇ ಇರಬೇಕು. ಚಿತ್ರ, ಅನುಮಾನ ಪಡೋದಕ್ಕೂ ಇತಿಮಿತಿ ಅಂತ ಇರುತ್ತೆ. ಇನ್ನೊಂದ್ಸತಿ ಹೀಗೆಲ್ಲ ಮಾತಾಡಬೇಡ. ನಾನೇನು ಸುಮ್ಮನೆ ಅನುಮಾನ ಪಡ್ತಿಲ್ಲ ರೀ, ಅನ್ಸಿದ್ನ ನಾನು ಹೇಳ್ದೆ ಅಷ್ಟೇ. ಕಣ್ಬಿಟ್ಟು ನೋಡು, ಇಲ್ಲಿ ಎಲ್ಲೂ ಹಾವಿಲ್ಲ. ಇಲ್ಲ ರೀ, ಇಲ್ಲೇ ಎಲ್ಲೋ ಇದೆ. ನನ್ನನ್ನು ಕಚ್ಬಿಡುತ್ತೆ. ನಾನಂತೂ ಈ ಮನೇಲಿ ಇರಲ್ಲ. ಸಮಾಧಾನ ಮಾಡ್ಕೋ. ಅಲ್ಲ, ನೀನು ಹಾವು ನೋಡಿದ್ದು ಭ್ರಮೆ ಇರ್ಬೋದಾ? ರೀ, ನಾನು ಡ್ರಾಯರ್ ಓಪನ್ ಮಾಡಿದ ತಕ್ಷಣ ಹಾವು ನನ್ನನ್ನು ಕಚ್ಚೋದಕ್ಕೆ ಬಂತು. ನಾನು ಹೆದರ್ಕೊಂಡು ಓಡ್ ಬಂದ್ಬಿಟ್ಟೆ. ಅಲ್ಲ ರಾಜಿ, ನೀನು ಹೇಳ್ದಾಗೆ ಹಾವು ಈ ಮನೇಲಿದ್ರೆ ಇಲ್ಲೇ ಇರಬೇಕಾಗಿತ್ತಲ್ಲ, ಎಲ್ಲಿ ಹೋಯ್ತು? ಎಲ್ಲಿಗೆ ಹೋಯ್ತೋ ನನಗೆ ಗೊತ್ತಿಲ್ಲ. ನಾನೇ ಆ ಬಾಕ್ಸಲ್ಲಿ ಒಡವೆ ದುಡ್ಡೆಲ್ಲ ಇಟ್ಟಿದ್ದೆ. ಈಗ ಆ ಬಾಕ್ಸಲ್ಲಿ ಹಾವಿದೆ. ನಾನೇ ಕದ್ಕೊಂಡು ಬಂದಿರೋ ಒಡವೆ ಮತ್ತೆ ಸರೋಜನ್ ಬೀರುಗ್ ಹೇಗೆ ಹೋಯ್ತು? ಹೌದಲ್ಲ, ಹೇಗೆ ಹೋಯ್ತು? ರೀ, ನಂಗೆ ಅನ್ಸುತ್ತೆ ಆ ಅಮೃತ ಎಲ್ಲೋ ಮಾಟ ಮಂತ್ರ ಕಲ್ತಿದ್ದಾಳೆ. ಅದಕ್ಕೆ ಪದೇ ಪದೇ ಹೇಳ್ದೆ ಕೇಳ್ದೆ ಅವಳು ಹೊರಗಡೆ ಹೋಗಿ ಬರ್ತಾ ಇರ್ತಾಳೆ. ಹೌದು ರಾಜಿ, ನೀನು ಹೇಳಿದ್ಮೇಲೆ ನನಗೂ ಅನುಮಾನ ಬರ್ತಾ ಇದೆ. ಅವಳು ಮನೆಗೆ ಬಂದಾಗಿಂದ ನಾನು ಗಮನಿಸ್ತಾ ಇದ್ದೀನಿ, ಎಲ್ಲ ಹುಡುಗಿರ ಥರ ಅವಳು ಲವಲವಿಕೆಯಿಂದ ಇರಲ್ಲ. ಏನೋ ಕಳ್ಕೊಂಡಿರೋ ಹಾಗೆ ಸೀರಿಯಸ್ ಆಗಿರ್ತಾಳೆ. ಅವಳು ಯಾರು, ಎಲ್ಲಿಂದ ಬಂದ್ಲು, ಈ ಮನೆಗೆ ಹೇಗೆ ಸೇರ್ಕೊಂಡ್ಲು, ಎಲ್ಲ ಕಂಡುಹಿಡಿಬೇಕು. ನೀವೇನೇ ಮಾಡೋದಾದ್ರೂ ಹುಷಾರಾಗಿ ಮಾಡಿ. ಅವಳ ಗಮನಕ್ಕೆ ಏನಾದ್ರು ಬಂದ್ರೆ ಮುಗೀತು ಕತೆ. ಆಮೇಲೆ ನಮ್ಮನ್ನು ಏನು ಮಾಡ್ಬಿಡ್ತಾಳೋ ಏನೋ. ನೀನು ಚಿಂತೆ ಮಾಡಬೇಡ ರಾಜಿ. ನೀನು ಹೇಳಿದಾಗೆ ಅವಳೇನಾದರೂ ಮಾಟ ಮಂತ್ರ ಕಲ್ತಿದ್ರೆ ಅದಕ್ಕೆ ತಿರುಗಿ ಬಾಣ ಬಿಡೋದಕ್ಕೆ ಏನು ಮಾಡಬೇಕು ಅದು ನನಗೆ ಗೊತ್ತು. ನೋಡ್ತಾ ಇರೋ ರಾಜಿ, ಸದ್ಯದಲ್ಲೇ ಅವಳಿಗೆ ಒಂದು ಗತಿ ಕಾಣಿಸ್ತೀನಿ. ಅದೇನು ಮಾಡ್ತಿರೋ ಬೇಗ ಮಾಡಿ. ಅವಳು ಈ ಮನೆಗೆ ಬಂದು ಸೇರ್ಕೊಂಡಾಗಿಂದ ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗೋಗಿದೆ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲಿಗೆ ನಿಮ್ಮ ತಪ್ಪನ್ನ, ನಿಮ್ಮ ಸ್ವಭಾವನ ತಿದ್ಕೊಂಡ್ರೆ ಸರಿ. ಇಲ್ಲದೆ ಹೋದರೆ ಮುಂದಿನ ಸಲ ಖಂಡಿತವಾಗ್ಲೂ ಹಾವಿಂದ ಕಚ್ಚಿಸ್ಕೊಂಡು ಸತ್ತು ಹೋಗ್ತೀರಾ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?